ತಮಿಳುನಾಡು. ಇಲ್ಲಿ ರಾಜಕೀಯ ಇತಿಹಾಸವನ್ನು ಕೇವಲ ಶಾಹಿಯಿಂದ ಬರೆದಿರುವಂಥದ್ದಲ್ಲ, ಬದಲಾಗಿ ಬೆಳ್ಳಿ ತೆರೆಯ ಮೇಲೆ ಕೆತ್ತಲಾಗಿರುವಂಥದ್ದು. ಕಳೆದ 50 ವರ್ಷಗಳಿಂದ ಇಲ್ಲಿ ಸಿನಿಮಾ ಅಂದರೆ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದರ ಜೊತೆಗೆ ರಾಜಕೀಯ ಗದ್ದುಗೆ ಏರಲು ಇರುವಂತಹ ಪ್ರಮುಖವಾದ ಮೆಟ್ಲು ಅಂತಲೇ ಹೇಳ್ಬೋದು. ಒಬ್ಬ ನಟನ ವ್ಯಕ್ತಿತ್ವ ಮೊದಲು ತೆರೆ ಮೇಲೆ ಅನಾವರಣಗೊಳ್ಳುತ್ತೆ, ಇದಾದ ನಂತರ ವೋಟಿಂಗ್ ಮೆಷಿನಲ್ಲಿ ಪರೀಕ್ಷೆಗೊಳಪಡುತ್ತೆ. ಇವತ್ತು ಅದೇ ಹಾದಿಯಲ್ಲಿ ನಮ್ಮೆದುರು ನಿಂತಿರುವಂತವರು ದಳಪತಿ ವಿಜಯ್. உங்களோட நான் இருக்கேன், நம்மளோட நம்ம மக்கள் இருக்கிறாங்க, இதுக்கு மேல என்ன வேணும், ಕಾನ್ಫಿಡೆಂಟ್ இருங்க. ಏಪ್ರಿಲ್ 23 ಅಂದ್ರೆ ನಾಳೆ ವಿಜಯ್ ಕೆರಿಯರ್ನಲ್ಲಿ ಅತಿ ದೊಡ್ಡ ಪ್ರೊಡಕ್ಷನ್. ಆದರೆ ಈಗ ನಮ್ಮ ಮುಂದಿರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವರು ತಮಿಳುನಾಡು ಬಯಸ್ತಿರುವಂತಹ ಮತ್ತೋರ್ವ MGR ಆಗಿ ನಿಲ್ತಾರಾ, ಅಥವಾ ಸಿನಿಮಾ ಸಕ್ಸಸ್ ಕಂಡು ಆಮೇಲೆ ಅದು ಸೈಲೆಂಟ್ ಆಗುವಂತಹ ಒಬ್ಬ ಕೇವಲ ನಟರಾಗಿ ನಿಲ್ತಾರಾ ಅನ್ನೋದು. ಇಲ್ಲಿ MGR ಮತ್ತೆ ಜಯಲಲಿತಾ ತಮಿಳುನಾಡು ರಾಜಕೀಯದಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದಂಗೆ. MGR ಸಿನಿಮಾವನ್ನೇ ರಾಜಕೀಯ ಲ್ಯಾಬೊರೇಟರಿಯನ್ನಾಗಿ ಮಾಡಿಕೊಂಡವರು. ADMK ಪಕ್ಷವನ್ನು ಕಟ್ಟೋದಕ್ಕಿಂತ ಮುಂಚೆ 20 ವರ್ಷಗಳಿಗೂ ಹೆಚ್ಚು ಕಾಲ DMK ಪಕ್ಷದಲ್ಲಿ ಕೆಲಸ ಮಾಡಿದವರು. ಮತ್ತೊಂದೆಡೆ ಜಯಲಲಿತಾ ಕೂಡ MGR ಹಾಕಿದಂತಹ ಹಾದಿಯಲ್ಲೇ ಬೆಳೆದು, ಅವರ ಗರಡಿಯಲ್ಲೇ ಬೆಳೆದು ಪಕ್ಷವನ್ನು ಬೆಳೆಸಿದವರು. ಅವರ ಅಮ್ಮ ಕ್ಯಾಂಟೀನ್, ಅಮ್ಮ ಮೆಡಿಸಿನ್ ಇಂದಿಗೂ ಜನಜನಿತ. ಮತ್ತೋರ್ವ ನಟನಾಗಿರುವಂತಹ ಕ್ಯಾಪ್ಟನ್ ವಿಜಯಕಾಂತ್, ಇವರು ಕೂಡ MGR ಜಯಲಲಿತಾ ಅವರ ಹಾದಿಯನ್ನೇ ಫಾಲೋ ಮಾಡ್ಕೊಂಡು ಬಂದವರು, ಅಷ್ಟೇ ಜಾಣ್ಮೆ ಹೊಂದಿದ್ದವರು. 2011ರಲ್ಲಿ ಇವರು 28 ಸೀಟ್ಗಳನ್ನು ಕೂಡ ಗಳಿಸಿದ್ರು. ಆದರೆ ಪಕ್ಷವನ್ನಾಗ್ಲಿ ಅಥವಾ ಆ ವರ್ಚಸ್ಸನ್ನು ಉಳಿಸಿಕೊಳ್ಳುವಂತಹ ರಾಜಕೀಯ ಸಂಘಟನೆ ಇವರಲ್ಲಿ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರ ಆರೋಗ್ಯ ಕೈ ಕೊಟ್ಟಿತ್ತು. ಇನ್ನು ಲೇಟ್ ಆದರೂ ಲೇಟೆಸ್ಟ್ ಆಗೇ ಬರ್ತೀವಿ ಅಂತ ಅಂದ್ಕೊಂಡಿದ್ದಂತಹ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ರಾಜಕೀಯ ಬದುಕಿನ ಬಗ್ಗೆ ನಿಮಗೆ ಗೊತ್ತಿದೆ. ಆದರೆ ವಿಜಯ್ ಕೊಟ್ಟಿರುವಂಥ ಎಂಟ್ರಿ ಮಾತ್ರ ಈಗ ಮಾಸ್ ಆಗಿದೆ. ಅವರ ಬಳಿ ಜೆನ್ಜಿ ಯುವಕರ ಸೈನ್ಯವೇ ಇದೆ. ಮೆರ್ಸೆಲ್, ಕತ್ತಿ, ಸರ್ಕಾರ ಅಂತ ಮೂವಿಗಳನ್ನು ಮಾಡಿ ಅದರಲ್ಲಿ ಸಿಸ್ಟಮ್ನಲ್ಲಿರುವಂತಹ ಸಮಸ್ಯೆಗಳನ್ನು ಎತ್ತಿ ತೋರಿಸಿ ಡೈಲಾಗ್ ಹೊಡೆದು ಜನರಿಗೆ ಈಗಾಗಲೇ ಹತ್ತಿರ ಆಗಿದ್ದಾರೆ. ಅವರ ತಮಿಳಗ ವೆಟ್ರಿ ಕಳಗಂ ಅಥವಾ TVK ಪಕ್ಷ 30ರಿಂದ 40 ವಯಸ್ಸಿನ ಯುವಕರ ಹಾಟ್ ಫೇವ್ರೇಟ್ ಈಗ ಆಗಿದೆ. ಆದರೆ ಇಷ್ಟೆಲ್ಲ ನೇಮು, ಫೇಮು, ಸಪೋರ್ಟ್ ಇರುವಂತಹ ವಿಜಯ್ ನೆನ್ಪಿಟ್ಕೊಳ್ಬೇಕಾದ ಸಂಗತಿ ಏನಪ್ಪ ಅಂದರೆ, ರಾಜಕೀಯ ಅಂದರೆ ಬರೀ ಡೈಲಾಗ್ ಹೊಡೆಯೋದಲ್ಲ. MGR ಜಯಲಲಿತಾ ಜೊತೆ ಸುಮಾರು ವರ್ಷಗಳ, ದಶಕಗಳ ಕಾಲದ ರಾಜಕೀಯ ಅನುಭವವಿತ್ತು. ಆದರೆ ಆ ರಾಜಕೀಯ ಅನುಭವ, ಆ ಇಂಟರ್ನ್ಶಿಪ್ ಕೊರತೆ ಇದೀಗ ವಿಜಯಲ್ಲಿದೆ. ಕಾವೇರಿ ಜಲ ವಿವಾದ ಆಗಿರಲಿ ಅಥವಾ ಭಾಷಾ ವಿವಾದ ಆಗಿರಲಿ, ಯಾವುದೇ ಡೈಲಾಗ್ ರೈಟರ್ನ ಸಹಾಯವಿಲ್ಲದೆ ವಿಜಯ್ ಹೇಗೆ ಪ್ರತಿಕ್ರಿಯೆ ನೀಡಬಹುದು ಅಂತ ಪ್ರಶ್ನೆ ಈಗ ಮೂಡಿದೆ. ಇನ್ನು ವಿಜಯ್ ಪಕ್ಷದ ಮ್ಯಾನಿಫೆಸ್ಟೋ ಗಮನಿಸಿದ್ರೆ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿದೆ, ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಮಹಿಳೆಯರಿಗೆ ಮಾಸಿಕ ಸಹಾಯಧನ ಆಗಿರ್ಬೋದು, ಅಥವಾ LPG ಉಚಿತ LPG ಸಿಲಿಂಡರ್ ನೀಡೋದಾಗಿರ್ಬೋದು, ಡ್ರಗ್ ಮುಕ್ತ ರಾಜ್ಯ, ಹೀಗೆ ಹಲವು ಘೋಷಣೆಗಳನ್ನು ಈ ಮ್ಯಾನಿಫೆಸ್ಟೋದಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ವಿಜಯ್ MGR ಅನ್ನೇ ಫಾಲೋ ಮಾಡ್ತಿರುವಂತೆ ಕಾಣ್ತಿದೆ. ಕೆಲವೊಂದು ನೀತಿ ನಿಯಮಗಳನ್ನು ವಿಜಯ್ ಕೂಡ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಿದೆ. ವೀಕ್ಷಕರೇ, ತಮಿಳುನಾಡಿನಲ್ಲಿ ಜನ ತಮ್ಮ ನೆಚ್ಚಿನ ನಟರಿಗೋಸ್ಕರ ದೇವಸ್ಥಾನ ಕಟ್ಟಿ ಪೂಜಿಸೋದು ಎಷ್ಟು ನಿಜನೋ, ತಮಗಿಷ್ಟ ಆಗಿಲ್ಲ ಅಂತಂದ್ರೆ ಅವರನ್ನು ರಾಜಕೀಯದಿಂದ ದೂರ ಇಡೋದು ಅಷ್ಟೇ ನಿಜ. ಬೆಳ್ಳಿ ಪರದೆಯ ಮೇಲೆ ಸಾವಿರಾರು ವಿಲನ್ಗಳನ್ನು ಒಂದೇ ಏಟಿಗೆ ಮಣಿಸಿದಂತ ವಿಜಯ್ ರಿಯಲ್ ಲೈಫಲ್ಲಿ ಸರ್ಕಾರ ನಡೆಸ್ತಾರಾ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ರೀಟೇಕ್ ಇರಲ್ಲ ನೋಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.